ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶನು ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ, ಟಚ್ ವುಡ್. ಸೊ ಎಸ್, ಬ್ಯಾಗ್ ಹಿಡ್ಕೊಂಡು ಕೂತಿದ್ದೇನೆ. ಸೊ ಟುಡೇಸ್ ವ್ಲಾಗ್ ಇಸ್ ಅಬೌಟ್ ವಾಟ್ಸ್ ಇನ್ ಮೈ ಬ್ಯಾಗ್. ಬ್ಯಾಗ್ಸ್ ಅಂದ್ರೆ ಯಾವ ಹುಡುಗಿಯರಿಗೆ ಇಷ್ಟ ಇಲ್ಲ? ಎಲ್ರಿಗೂ ಬ್ಯಾಗ್ಸ್ ಅಂದ್ರೆ ತುಂಬಾ ಇಷ್ಟ. ನನ್ಗಂತೂ ತುಂಬಾನೇ ಫೇವ್ರೆಟ್ ಬ್ಯಾಗ್ಸ್ ಅಂದ್ರೆ. ಸೊ ಯಾರಾದ್ರೂ ನನಗೆ ಬ್ಯಾಗ್ ಗಿಫ್ಟ್ ಮಾಡ್ತಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಬ್ಯಾಗ್ಸ್ ನನಗೆ ಇಷ್ಟ. ಮರ್ಲು ಕಟ್ಟೋ ಚಮ ಯಾರೋ ಒಂದು ವ್ಲಾಗ್. ಸೊ ನಾನು ಅನ್ಕೊಂಡೆ ಕಲೆಕ್ಷನ್ ಆಫ್ ಬ್ಯಾಗ್ಸ್ ಅಂತ ಕೂಡ ಮಾಡುವ ಅಂತ. ನನ್ನ ಹತ್ರ ಫ್ಯೂ ಕಲೆಕ್ಷನ್ಸ್ ಇದೆ. ನನ್ನ ಹತ್ರ ಬ್ಯಾಗ್ ಫ್ಯೂ ಅಂದ್ರೆ ಇದೆ ನನ್ನ ಹತ್ರ ಬ್ಯಾಗ್ಸ್. ಸೊ ಸ್ಲಿಂಗ್ ಬ್ಯಾಗ್ಸ್ ಆಗಲಿ, ಸೈಡ್ ಬ್ಯಾಗ್ಸ್ ಆ್ಯಂಡ್ ಟೋಟ್ ಬ್ಯಾಗ್ಸ್ ತುಂಬ ಇದೆ. ಸೊ ಇವತ್ತು ನಾನು ಅನ್ಕೊಂಡೆ ಅದು ನೆಕ್ಸ್ಟ್ ಟೈಮ್ ಮಾಡುವ, ಅಥವಾ ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ನಂದು ಯಾವುದೆಲ್ಲ ಫೇವ್ರೇಟ್ಸ್ ಇದೆ ಬ್ಯಾಗ್ಸ್ ಅದನ್ನು ನಾನು ತೋರಿಸ್ತೇನೆ. ಬ್ಯಾಗ್ಸ್ ಅಂದ ತಕ್ಷಣ ಎಕ್ಸ್ಪೆನ್ಸಿವ್ ಬ್ಯಾಗ್ಸ್ ಅಥವಾ ಅಫೋರ್ಡೆಬಲ್ ಬ್ಯಾಗ್ಸ್ ಅಂತಿಲ್ಲ. ನನಗೆ ಇಷ್ಟ ಆದರೆ ನಾನು ಎಲ್ಲಿಂದನೂ ಪರ್ಚೇಸ್ ಮಾಡ್ತೇನೆ. ಅದಕ್ಕೆ ಇಷ್ಟೇ ರೇಂಜ್ ಇರಬೇಕಂತ ಏನಿಲ್ಲ. ಬಿಕಾಸ್ ನನಗೆ ಅಷ್ಟೊಂದು ಈಸಿಯಾಗಿ ಇಷ್ಟ ಆಗಲ್ಲ, ಬಟ್ ಇಷ್ಟ ಆದರೆ ನಾನು ಅದನ್ನು ಬಿಟ್ಟು ಬರಲ್ಲ. ಸೊ ನನ್ನ ಅಮ್ಮ ಹಿಂದೆ ನನ್ನ ಆಗ್ತಿದ್ದಾರೆ ಟ್ರೂ ಅಂತ. ಸೊ ಎಸ್, ಸೊ ಫಸ್ಟ್ ಥಿಂಗ್ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡ್ತಾ ಇದ್ದೇನೆ. ಆ್ಯಂಡ್ ನಾನು ಯೂಶ್ವಲಿ ಆಫೀಸ್ ಹೋಗೋದಾದರೆ ಅಥವಾ ಎಲ್ಲಾದರೂ ನಾನು ಹೀಗೇನೆ ಡಿನ್ನರ್ ಆರ್ ಯಾವುದೋ ಲಂಚ್ ಅಥವಾ ಎಲ್ಲಾದರೂ ಕ್ಯಾಶುವಲ್ ಆಗಿ ಹೋದರೂ ನನ್ನ ಬ್ಯಾಗಲ್ಲಿ ಏನಿರ್ತದೆ ಅದನ್ನು ನಾನು ತೋರಿಸ್ತೇನೆ. ಸೊ ಫಸ್ಟ್ಲಿ ಫೋನ್ ಅಲ್ಲಿದೆ. ಸೊ ಫೋನಲ್ಲೇ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಫೋನ್ ಇಸ್ ಮ್ಯಾಂಡೇಟರಿ ಒನ್, ಆ್ಯಂಡ್ ಚಾರ್ಜರ್. ಬಿಕಾಸ್ ಈಗ ನಾನು ಐಫೋನ್ ಯೂಸ್ ಮಾಡೋ ಕಾರಣ ಬ್ಯಾಟ್ರಿ ಸ್ವಲ್ಪ ಬೇಗನೆ ಡ್ರೈನ್ ಆಗುತ್ತೆ ಐಫೋನ್ ಯೂಸರ್ಸ್ ಅದು. ಬಿಕಾಸ್ ನಾನು ಬ್ಲಾಗ್ ಮಾಡ್ತೇನೆ, ಫೋಟೋಸ್ ತುಂಬ ತೆಗಿತೇನೆ ಹೋದರೆ. ಸೊ ಚಾರ್ಜರ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ, ಬಿಕಾಸ್ ಫೋನ್ಗೆ ಬೇಕು. ಆ್ಯಂಡ್ ದೆನ್ ನನ್ನ ಒಂದು ಯಾವುದಾದ್ರೂ ಪ್ರೂಫ್ ಆಫ್ ಲೈಕ್ ಡಾಕ್ಯುಮೆಂಟ್, ಲೈಕ್ ಆಧಾರ್ ಕಾರ್ಡ್ ನಾನು ಇಟ್ಕೊಳ್ತೇನೆ ಈಗ. ಬಿಕಾಸ್ ಯಾವಾಗಲೂ ಫೋನಲ್ಲಿ ಇರ್ತದೆ, ಬಟ್ ಇನ್ ಕೇಸ್ ಯಾವಾಗಾದರೂ ಒರಿಜಿನಲ್ ಬೇಕಂತಿದ್ರೆ ಲೈಕ್ ಒನ್ ಕಾಪಿ ಆಫ್ ಆಧಾರ್. ಆ್ಯಂಡ್ ಸೊ ಮೇಯ್ನಿ ಲೈಕ್ ಅದನ್ನು ಕ್ಯಾಟಗರಿ ಅಂತ ಮಾಡ್ತೇನೆ ನಾನು ಮತ್ತೆ. ಆ್ಯಂಡ್ ಗಾಗಲ್ಸ್ ಇಸ್ ಮಸ್ಟ್, ಬಿಕಾಸ್ ಮಂಗಳೂರು ಬಿಸಿಲಲ್ಲಿ ಗಾಗಲ್ಸ್ ಬೇಕೇ ಬೇಕು. ಸೊ ಗಾಗಲ್ಸ್ ನನ್ನೊಟ್ಟಿಗೆ ಇದ್ದೇ ಇರುತ್ತೆ. ಇದು ಒನ್ ತೋರಿಸಿದ್ದೇನೆ, ಫ್ಯೂ. ಆ್ಯಂಡ್ ದೆನ್ ಸ್ವಲ್ಪ ಹಸ್ವಾಗುತ್ತೆ ಅಂದರೆ ಏನು ಹೇಳ್ತಾರೆ, ನಟ್ಸ್ ಏನಾದರೂ ತಿಂತೇನೆ ನಾನು. ಸೊ ಒಂದು ಬಾಕ್ಸಲ್ಲಿ ನಾನು ಐ ಯೂಶ್ವಲಿ ಕ್ಯಾರಿ ಲೈಕ್ ಆಲ್ಮಂಡ್ಸ್ ಮತ್ತು ಪಿಸ್ತಾ, ಕ್ಯಾಶ್ಯೂ ನಟ್ಸ್ ಹಾಗೆ ಕ್ಯಾರಿ ಮಾಡ್ತೇನೆ. ಬಿಕಾಸ್ ಇನ್ ಕೇಸ್ ಯಾರಿಗಾದರೂ ಹಸ್ವಾದರೆ ನಟ್ಸನ್ನು ಬಾಯ್ಗೆ ಹಾಕ್ಬೋದು ಅಂತ. ಆ್ಯಂಡ್ ವಾಲೆಟ್, ಆಬ್ವಿಯಸ್ಲಿ ಮೈ ಕಾರ್ಡ್ಸ್ ಆ್ಯಂಡ್ ಮೈ ಕ್ಯಾಶ್ ವಾಲೆಟಲ್ಲಿ ಹಾಕ್ತೇನೆ. ಸೊ ತುಂಬ ನನ್ನ ಹತ್ರ ಹೀಗೇನೆ ಪರ್ಸಸ್, ಚಿಕ್ಕ ಏನು ಹೇಳ್ತಾರೆ ವಾಲೆಟ್ ಇತ್ತು ಆಯಿತಾ. ಬಟ್ ನನಗೆ ಗೊತ್ತಿಲ್ಲ, ನನಗೆ ಕ್ಯಾಶನ್ನು ಅಲ್ಲಲ್ಲೇ ಹಾಕಿ ಅಂತರ ಪರ್ಸ್ ಇದ್ದರೂ ಅಥವಾ ವಾಲೆಟ್ ಇದ್ದರೂ ನಾನು ವಾಲೆಟ್ ಒಳಗೆ ಹಾಕಲ್ಲ. ಹಿಂಗೆ ಅಲ್ಲಿ ನೋಡಿ ಹೀಗೆಲ್ಲ ಹಾಕಿರ್ತೇನೆ. ಐ ನೋ ಇಟ್ಸ್ ಅ ರಾಂಗ್ ಥಿಂಗ್ ಟು ಡೂ, ಬಟ್ ಎಸ್, ನೌ ಡೇಸ್ ಐ ಆಮ್ ಕ್ಯಾರಿಂಗ್ ದಿಸ್. ಲೈಕ್ ಹಾಕ್ತೇನೆ ನಂದು ಚೇಂಜ್ ಅಥವಾ ಕಾಯಿನ್ಸ್, ಕ್ಯಾಶ್ ಮತ್ತು ಹಾಗೆ. ಓಹ್ ಯಾ, ಇದರೊಟ್ಟಿಗೆ ನಾನು ಪರ್ಸಲ್ಲಿ ಬೇರೆ ಅಂದರೆ ಪೇರ್ ಆಫ್ ಇಯರಿಂಗ್ಸ್ ಎಕ್ಸ್ಟ್ರಾ ಯಾವಾಗಲೂ ಇಟ್ಟಿರ್ತೇನೆ. ಬಿಕಾಸ್ ಇನ್ ಕೇಸ್ ಒಂದು ಬಿದ್ದೋದ್ರೆ ಅಂತ ಐ ವಿಲ್ ಕ್ಯಾರಿ. ಅದು ಇನ್ನೊಂದು ಇದೆ ಅನಿಸುತ್ತೆ ಇದರಲ್ಲಿ. ಸೊ ಕ್ಯಾರಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಟ್ಸ್ ಅ ಕ್ಲಾತ್, ಒಂದು ಎಕ್ಸ್ಟ್ರಾ ಬಟ್ಟೆ ಅಂತಲೇ ಹೇಳ್ಬೋದು. ಯಾವಾಗಲೂ ನೆನಪಿರಲಿ. ಸೊ ಗರ್ಲ್ಸ್ ಅಂದ ತಕ್ಷಣ ನಮಗೆ ಸಡನ್ನಾಗಿ ಏನಾದ್ರು ಲೈಕ್ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಎಕ್ಸ್ಟ್ರಾ ಒಂದು ಕ್ಲಾತ್ ಯಾವಾಗಲೂ ಇಟ್ಕೊಂಡಿರಬೇಕು. ನಾನು ಆಫೀಸ್ ಹೋಗುವಾಗ ಐ ರಿಮೆಂಬರ್ ಒಂದ್ಸಲ ಹಾಗೇನೆ ಒಂದು ಟ್ರಬಲ್ ಆಗಿತ್ತು ಬೇರೆಯವ್ರಿಗೆ. ಸೊ ದೆನ್ ಲೈಕ್ ಆನ್ಲೈನ್ ಆರ್ಡರ್ ಮಾಡಿ, ಆನ್ಲೈನ್ ಆಬ್ವಿಯಸ್ಲಿ ಬರ್ತದೆ, ಬಟ್ ಎಲ್ಲ ಕಡೆಗೆ ಆನ್ಲೈನ್ ಬರ್ತದೆ ಅಂತ ನಮಗೆ ಟ್ರಸ್ಟ್ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಒಂದು ಚಿಕ್ಕ ಒಂದು ಕ್ಲಾತ್ ಅಲ್ಲ, ಒಂದು ಕುರ್ತಾ ಟಾಪ್ ಯಾವಾಗಲೂ ಒಂದು ಸೈಡಲ್ಲಿ ನನ್ನ ಬ್ಯಾಗಲ್ಲಿ ಇಟ್ಟಿರ್ತೇನೆ. ಬಿಕಾಸ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಮ್ಯಾಚ್ ಆಗದೇ ಇರಲಿ, ಬಟ್ ಸೇಫರ್ ಸೈಡ್, ಸೇಫ್ ತುಂಬ ನನಗೆ ಅಂದರೆ ಏನು ಹೇಳ್ತಾರೆ, ಸೇಫರ್ ಸೈಡ್ಗೆ ಇಟ್ಕೋಬೇಕು. ಬಿಕಾಸ್ ಒಂದು ಏನು ಹೇಳ್ತಾರೆ, ಸಪೋಸ್ ಲೈಕ್ ಗರ್ಲಿ ಟಾಕ್ ಆದರೆ, ಪೀರಿಯಡ್ಸ್ ಎಲ್ಲ ಆದರೆ, ಡ್ರೆಸ್ಸಿಗೆ ಅದು ಸ್ಟೇನ್ ಆದರೆ ನಮಗೆ ಎಕ್ಸ್ಟ್ರಾ ಕ್ಲೋತ್ ಬೇಕಿರ್ತದೆ. ಸೊ ಐ ಕ್ಯಾರಿ ದ್ಯಾಟ್. ಆ್ಯಂಡ್ ಐ ಹ್ಯಾವ್ ಅ
ದಿಸ್ ಮಚ್ ಥಿಂಗ್ ಇನ್ಸೈಡ್ ದಿಸ್. ಇದರಲ್ಲಿ ಏನಿದೆ ಅಂತ ನಾನು ತೋರಿಸ್ತೇನೆ. ಆಬ್ವಿಯಸ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ನನ್ನ ಕರ್ಚಿಫ್ ನನ್ನ ಟವಲ್. ಬಿಕಾಸ್ ನನಗೆ ಹೇಗೆ ಶೀತ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ನನಗೆ ಸಡನ್ನಾಗಿ ಶೀತ ಆಗಿಬಿಡ್ತದೆ. ಸೊ ನನಗೆ ಅದು ಟವಲ್ ಇಂಪಾರ್ಟೆಂಟ್. ನನಗೆ ಯಾವುದಿಲ್ಲದಿದ್ರು ಟವಲ್ ಬೇಕೇ ಬೇಕು ನನ್ನ ಬ್ಯಾಗಲ್ಲಿ. ಸೊ ಯಾವಾಗಲೂ ಮಸ್ಟ್, ಈಗಂತಲ್ಲ, ತುಂಬ ನಾನು ಹೈಸ್ಕೂಲಿಂದ ಐ ಆಮ್ ಕ್ಯಾರಿಂಗ್ ದಿಸ್. ನನಗೆ ಟವಲ್ ಬೇಕೇ ಬೇಕು. ಆ್ಯಂಡ್ ಗರ್ಲ್ಸ್, ಯಾವ ಹುಡುಗಿಯರ ಬ್ಯಾಗಲ್ಲಿ ಲಿಪ್ಸ್ಟಿಕ್ ಇಲ್ಲ ಹೇಳಿ? ಓಕೆ, ನನ್ನ ಫ್ರೆಂಡ್ ಒಬ್ಳಿಗಲ್ಲ, ಅವ್ರ ಬ್ಯಾಗಲ್ಲಿ ಇರೋಲ್ಲ. ಬಟ್ ಒಂದು ಜನ್ರೇಷನಲ್ಲಿ ಲಿಪ್ಸ್ಟಿಕ್ ಒಂದು ಬ್ಯಾಗಲ್ಲಿ ಇಟ್ಟೇ ಇರ್ತೇವೆ. ಸೊ ನನಗೂ ಬ್ಯಾಗಲ್ಲಿ ನನ್ನ ಲಿಪ್ಸ್ಟಿಕ್ ಬೇಕೇ ಬೇಕು. ಲೈಕ್ ಈಗದ ಈ ಶೇಡ್ ಇಟ್ಟಿದ್ದೇನೆ, ಬಟ್ ಡಿಪೆಂಡ್ ಆಗುತ್ತೆ ನಾನು ಯಾವ ಶೇಡ್ ಹಾಕಿರ್ತೇನೆ ಆ ಶೇಡನ್ನು ನಾನು ಕ್ಯಾರಿ ಮಾಡ್ತೇನೆ. ಸೊ ಲಿಪ್ಸ್ಟಿಕ್ ವಿಲ್ ಬಿ ಓಕೆ. ಆ್ಯಂಡ್ ಬಾತ್ ಆ್ಯಂಡ್ ಬಾಡಿ ಅವ್ರದ್ದು. ಸೊ ಒಂದು ಮಾಯಿಶ್ಚರೈಸರ್ ಥರ ನಾನು ಇಟ್ಟಿರ್ತೇನೆ ಕೈಗೆ. ಅಂದರೆ ನನಗೆ ಡ್ರೈ ಆದರೆ ಅಥವಾ ಏನೋ ಫೀಲ್ ಆದರೆ ಐ ಕ್ಯಾರಿ ದಿಸ್. ಲೈಕ್ ಅದೊಂದು ಅಭ್ಯಾಸ ಆಗಿದೆ ನನಗೆ. ಸೊ ಐ ಕ್ಯಾರಿ ದಿಸ್. ಆ್ಯಂಡ್ ಓಕೆ, ವೆರಿ ಇಂಪಾರ್ಟೆಂಟ್, ಸನ್ಸ್ಕ್ರೀನ್. ಈ ಬಿಸಿಲಲ್ಲಿ ಸನ್ಸ್ಕ್ರೀನ್ ಬೇಕೇ ಬೇಕು. ಸೊ ನಾನು ಯೂಸ್ ಮಾಡುವ ಸನ್ಸ್ಕ್ರೀನ್ ಡಾಕ್ಟರ್ ಶೇಡ್ಸ್ ಅವರದ್ದು. ಸೊ ಸನ್ಸ್ಕ್ರೀನ್ ಇಟ್ಟೇ ಇರ್ತೇನೆ. ಬಿಕಾಸ್ 2 hours ಒಮ್ಮೆ ಆರ್ 3 hoursಗೊಮ್ಮೆ ನಾವು ಸನ್ಸ್ಕ್ರೀನನ್ನು ರೀಅಪ್ಲೈ ಮಾಡ್ತಾ ಇರಬೇಕು. ಬಿಕಾಸ್ ತುಂಬ ಸನ್ ಇಲ್ಲದಿದ್ರು ವಿ ಹ್ಯಾವ್ ಟು ರೀಅಪ್ಲೈ ದಿಸ್. ಸೊ ಸನ್ಸ್ಕ್ರೀನ್ ಬ್ಯಾಗಲ್ಲಿ ಹೋಗ್ತದೆ. ಆ್ಯಂಡ್ ನೀವು ನಗ್ತೀರಾ, ಬಟ್ ಸ್ಟಿಲ್ ಐ ಕ್ಯಾರಿ ಪರ್ಫ್ಯೂಮ್ಸ್. ನನಗೆ ಪರ್ಫ್ಯೂಮ್ಸ್ ನನ್ನ ಜೀವ. ಐ ಲವ್ ಪರ್ಫ್ಯೂಮ್ಸ್. ಬ್ಯಾಗ್ ಇಷ್ಟ. ಸೊ ಬ್ಯಾಗಲ್ಲಿ ಇನ್ನೊಂದು ಇಷ್ಟ ಅಂದರೆ ನನಗೆ ಪರ್ಫ್ಯೂಮ್ಸ್. ಸೊ ಪರ್ಫ್ಯೂಮ್ಸ್ ವಿಲ್ ಬಿ ದೇರ್. ಬಿಕಾಸ್ ನನಗೆ ಏನು ಅಂದರೆ ನಾನು ತುಂಬ ಎಲ್ರಿಗೂ ಏನು ಹೇಳ್ತಾರೆ, ನನ್ನ ಫ್ರೇಗ್ರೆನ್ಸ್ ತುಂಬ ಇಷ್ಟ ಆಗಬೇಕು ಬೇರೆಯಾಗಿ. ನನಗೆ ಅದೊಂದು ಖುಷಿ ಆಗುತ್ತೆ. ನನಗೆ ಅದೊಂದು ಆ ಕಾಂಪ್ಲಿಮೆಂಟ್ ನನಗೆ ತುಂಬ ಫೇವ್ರೆಟ್ ಕಾಂಪ್ಲಿಮೆಂಟ್. ಯು ಸ್ಮೆಲ್ ಟು ಗುಡ್ ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಗುತ್ತೆ. ಸೊ 2-3 ಪರ್ಫ್ಯೂಮ್ಸ್ ನಾನು ಇಟ್ಟಿರ್ತೇನೆ. ಸದ್ಯಕ್ಕೆ ಐ ಥಿಂಕ್ 2. ಮತ್ತು ಕೆಲವು ಚಿಕ್ಕ ಪರ್ಫ್ಯೂಮ್ ಸಿಗ್ತದಲ್ಲ, ಐ ಕೀಪ್ ದಟ್ಸ್ ಅ ಥಿಂಗ್. ಆ್ಯಂಡ್ ಹಿಯರ್ಫೋನ್ಸ್. ಟ್ರಾವೆಲ್ ಮಾಡ್ತಾ ಇದ್ದರೆ ನನಗೆ ಸಾಂಗ್ಸ್ ಕೇಳ್ತಾ ಇದ್ದೆ ಮುಂಚೆ ಆಯಿತಾ. ಬಟ್ ಒನ್ ಇನ್ಸಿಡೆಂಟ್ ಹ್ಯಾಪನ್. ಲೈಕ್ ಸಾಂಗ್ಸ್ ಸ್ವಲ್ಪ ಕೇಳಿದರೆ ಜಾಸ್ತಿ ಹಿಯರ್ ಡ್ರಮ್ಸ್ಗೆಲ್ಲ ಪ್ರಾಬ್ಲಮ್ ಅಂತೆ. ಸೊ ಅಲ್ಲಿ ನನ್ನ ಅಮ್ಮ ಬಿಡ್ತಾನೆ ಇರಲಿಲ್ಲ. ಬಟ್ ಈಗ ವಾಪಸ್ ನಾನು ಇಟ್ಸ್ ನಾಟ್ ಗುಡ್ ಹ್ಯಾಬಿಟ್, ಬಟ್ ಹಿಯರ್ ಡ್ರಮ್ಸ್ಗೆ ತುಂಬ ಎಫೆಕ್ಟ್ ಆಗ್ತದೆ ಹಿಯರ್. ಬಟ್ ನಾನು ಡೈಲಿ ಟ್ರಾವೆಲ್ ಮಾಡಲ್ಲ. ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಆದ ಕಾರಣ ಎಲ್ಲಾದರೂ ಟ್ರಾವೆಲ್ ಹಿಂಗೆ ಹೋಗ್ತಿದ್ರೆ ನನಗೆ ತುಂಬ ಇಷ್ಟ ಆಯಿತಾ. ನಂಗೆ ಗೊತ್ತಿಲ್ಲ, ವಿಂಡೋ ಸೀಟ್, ಆ ಒಂದು ಕೂಲ್ ಬ್ರೀಸ್ ಅಥವಾ ಒಂಥರ ಗಾಳಿ ಬರ್ತಾ ಸಾಂಗ್ ಕೇಳ್ತಾ ನನ್ನ ಫೇವ್ರೇಟ್. ಐ ಲವ್ ದಟ್ ಜರ್ನಿ. ನನಗೆ ತುಂಬ ಇಷ್ಟ. ನನಗೆ ಎಷ್ಟು ದೂರ ನಾನು ಪ್ರಯಾಣ ಮಾಡಿದ್ರು ನನಗೆ ಅದು ಖುಷಿ ಆಗುತ್ತೆ. ಸೊ ಇಯರ್ಫೋನ್ಸ್ ಗೈಸ್. ಆ್ಯಂಡ್ ಮಿರರ್. ಲೈಕ್ ಫೋನಲ್ಲಿ ಈಗ ಮಿರರ್ ಇದೆ, ಕ್ಯಾಮ್ರಾ ನಾವು ಆನ್ ಮಾಡಿದರೆ ಮಿರರ್ ಬರ್ತದೆ, ಆಬ್ವಿಯಸ್ಲಿ ಕಾಣ್ತದೆ. ಬಟ್ ಸ್ಟಿಲ್ ಒಂಥರ ಏನು ಹೇಳ್ತಾರೆ ಅಂದರೆ ನನಗೆ ಇಷ್ಟ. ಒಂದು ಕರೆಕ್ಟ್ ಝೂಮಲ್ಲಿ ನೋಡ್ತೇನೆ ನಾನು ಏನೆಲ್ಲ ಸ್ಪ್ರೆಡ್ ಆಗಿದೆಯಾ, ಲಿಪ್ಸ್ಟಿಕ್ಸ್ ಅಥವಾ ಐಲೈನರ್ ಏನಾದರೂ ಸ್ಪ್ರೆಡ್ ಆಗಿದೆ ಅಂತ. ಸೊ ಐ ಕ್ಯಾರಿ ದಿಸ್ ಮಿರರ್. ಆ್ಯಂಡ್ ಸ್ಮಾಲ್ ಕೂಮ್ ಯೂಸ್ ಮಾಡ್ತೇನೆ, ಟೋನಿ ಆ್ಯಂಡ್ ಗೈ ಅವ್ರದ್ದು. ದಿಸ್ ಇಸ್ ಲೈಕ್ ತುಂಬ ಕಂಫರ್ಟೇಬಲ್ ಇದೆ ನನಗೆ. ಅಂದರೆ ಎಲ್ಲೂ ಅಂದರೆ ತುಂಬ ಜನ ಇದ್ದಾರೆ ಅಂತ ಕಾನ್ಷಿಯಸ್ ಆಗಬೇಡ, ಅಲ್ಲಿಗೆ ಹಿಂಗೆ ಬಾಚಿದ್ರೆ ಸಾಕು. ಸೊ ಐ ಕ್ಯಾರಿ ಮೈ ಕೂಮ್. ಬಿಕಾಸ್ ಕರ್ಲಿ ಹೇರ್ ಅವ್ರದ್ದು ಸ್ವಲ್ಪ ಬೇಗ ಮೆಸ್ಸಿ ಆಗಿಬಿಡುತ್ತೆ ಹೇರ್ಸ್, ಅದೆಲ್ಲ ನಿಮ್ಗೆ ಗೊತ್ತು. ಸೊ ಐ ಥಿಂಕ್ ಐ ಕ್ಯಾನ್ ದಿಸ್ ಕೂಮ್. ತುಂಬ ಇದೆಯಲ್ಲ. ಆ್ಯಂಡ್ ಕ್ಲಿಪ್ಸ್ ನಾನು ಕ್ಯಾರಿ ಮಾಡ್ತೇನೆ ಎಕ್ಸ್ಟ್ರಾ. ಈಗ ಒಂದಂತ ಹಾಕಿದ್ದೇನೆ, ಮೇ ಬಿ 2-3 ನಾನು ಕ್ಯಾರಿ ಮಾಡ್ತೇನೆ ಕ್ಲಿಪ್ಸ್. ಬಿಕಾಸ್ ಆಬ್ವಿಯಸ್ಲಿ ಕ್ಲಿಪ್ ಬೇಕೇ ಬೇಕಲ್ಲ, ಯಾಕೆ ಅಂತ ಏನು ರೀಸನ್ ಅಲ್ವಾ, ವಿ ನೀಡ್ ಕ್ಲಿಪ್ಸ್. ಕ್ಲಿಪ್ ನಾನು ಕ್ಯಾರಿ ಮಾಡ್ತೇನೆ. ಆ್ಯಂಡ್ ನನಗೆ ಲಿಪ್ಸ್ಟಿಕ್ ಇದೆ, ಟವಲ್ ಇದೆ. ಐ ಥಿಂಕ್ ದ್ಯಾಟ್ಸ್ ಆಲ್. ಇಲ್ಲ, ಐ ಕ್ಯಾರಿ ವೆಟ್ ವೈಪ್ಸ್. ದ ಕ್ವಿಕ್ ರಿಫ್ರೆಶ್ ಥರ ನನಗೆ ವೆಟ್ ವೈಪ್ಸ್ ನಾನು ಕ್ಯಾರಿ ಮಾಡ್ತೇನೆ. ಲೈಕ್ ಹ್ಯಾಂಡ್ ವೈಪ್ ಮಾಡಲಿಕ್ಕೆ ಅಥವಾ ಲೈಕ್ ಸಮ್ಟೈಮ್ಸ್ ಫೇಸ್. ಸೊ ಐ ಕ್ಯಾರಿ ವೆಟ್ ವೈಪ್ಸ್. ಸೊ ಆಲ್ಸೋ ವಿ ಹ್ಯಾವ್ ಅ ಪೇರ್ ಆಫ್ ಹಿಯರಿಂಗ್. ಲೈಕ್ ನಾನು ಹಿಯರಿಂಗ್ ಎಕ್ಸ್ಟ್ರಾ ಇಟ್ಟಿರ್ತೇನೆ. ಎಲ್ಲೂ ಇದೆ ಬ್ಯಾಗಲ್ಲಿ, ಅಲ್ಲೆಲ್ಲೇ ಹಿಯರಿಂಗ್ ಸಿಗುತ್ತೆ. ಬಟ್ ಬೇಕಾದಾಗ ನನಗೆ ಹಿಯರಿಂಗ್ ಸಿಗಲ್ಲ. ನನ್ನಮ್ಮ ಯಾವಾಗಲೂ ಬೈತಾರೆ, ನೀನು ಹಿಯರಿಂಗ್ಸ್ ಹಾಕು. ನಾನು ಇನ್ನೂ ಹಾಕಿಲ್ಲ, ಗೊತ್ತಿಲ್ಲ. ಸೊ ಅಲ್ಲಲ್ಲಿ ಇರ್ತದೆ ಒಂದೊಂದು ಜೋಡಿ. ಸೊ ನನಗೆ ಸಿಗುವ ಟೈಮ್ಗೆ ಸಿಗಲ್ಲ, ಅದು ಬೇರೆ ಟೈಮ್ಗೆ ಸಿಗ್ತದೆ. ಸೊ ಎಸ್, ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಕ್ಯಾರಿ ಇನ್ ಮೈ ಬ್ಯಾಗ್ ಆಲ್ಸೋ. ಐ ಲವ್ ಟು ಕ್ಯಾರಿ ದಿಸ್ ಥಿಂಗ್ಸ್. ಸ್ವಲ್ಪ ಇದರಲ್ಲಿ ಒಮ್ಮೊಮ್ಮೆ ಮರ್ತು ಹೋಗುತ್ತೆ, ಬಟ್ ಯೂಶ್ವಲಿ ಐ ಕ್ಯಾರಿ ದಿಸ್.
What are the 3 things you'd always carry? Okay, what are the 3 things that I would ಆಲ್ವೇಸ್ ಕ್ಯಾರಿ? ಒಂದು ನನ್ನ ಹ್ಯಾಂಡ್ ಕರ್ಚಿಫ್ ಆರ್ ಟವಲ್, ಬಿಕಾಸ್ ನಾನು ಹೇಳಿದೆ ನನಗೆ ಸಡನ್ ಆಗಿ ಶೀತ ಬಂದುಬಿಡುತ್ತೆ, ಸೊ ದ್ಯಾಟ್ಸ್ ವೆರಿ ರಿಸ್ಕಿ, ನನಗೆ ಅದು ಇಷ್ಟ ಇಲ್ಲ. ಸೊ ನನಗೆ ಟವಲ್ ಬೇಕೇ ಬೇಕು. ಟಿಶ್ಯೂ ಆರ್ ಬಟ್ ಟಿಶ್ಯೂಗಿಂತನೂ ಐ ಆಮ್ ಕಂಫರ್ಟೇಬಲ್ ವಿತ್ ಮೈ ಹ್ಯಾಂಡ್ ಕರ್ಚಿಫ್. ಸೊ ಹ್ಯಾಂಡ್ ಕರ್ಚಿಫ್ ಒಂದು. ಐ ಥಿಂಕ್ ಪರ್ಫ್ಯೂಮ್ ಆರ್ ಲಿಪ್ಸ್ಟಿಕ್ ಅಂತ ಹೇಳಿದಾಗ ಐ ಥಿಂಕ್ ನಮ್ಮ ಪರ್ಫ್ಯೂಮ್ ಒಂದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇರೋದ್ರಿಂದ ಈವ್ನಿಂಗ್ ತನಕ ಬರುತ್ತೆ. ಸೊ ಐ ಥಿಂಕ್ ಲಿಪ್ಸ್ಟಿಕ್ಸ್, ಬಿಕಾಸ್ ತಿಂದಾಗ ಸ್ವಲ್ಪ ಹೋಗುತ್ತಲ್ಲ. ಸೊ ಲಿಪ್ಸ್ಟಿಕ್ ಇಸ್ ದ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್ ವುಡ್ ಬಿ ಮೈ phone, obviously my phone. So 3 things that would be in my bag is these are. One thing girls should carry in their bag always. One thing girls mandatory ಆಗಿ ಕ್ಯಾರಿ ಮಾಡಬೇಕು, that is sanitary pads and extra pair of clothes. That would be nice. Okay, 3 people that I can carry in my bag would be like my mom, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ತಮ್ಮ, ಮೈ ಫೇವ್ರೇಟ್ಸ್. ಸೊ ಇದನ್ನು ಕ್ಯಾರಿ ಮಾಡ್ತೇನೆ. ಬಟ್ ಕ್ಯಾರಿ ಮಾಡ್ಲಿಕ್ಕೆ ಇನ್ನೊಂದು ಜನ ಬೇಕು, ಬ್ಯಾಗಲ್ಲಿ ಅಂತ ಅಲ್ಲ. ಐ ಯೂಶ್ವಲಿ ಹ್ಯಾವ್ ಹ್ಯೂಜ್ ಟೋಟ್ ಬ್ಯಾಗ್ಸ್. ಐ ವುಡ್ ಹ್ಯಾವ್ ಹ್ಯೂಜ್ ಸ್ಪೇಸ್, ಸೊ ಐ ಕ್ಯಾನ್ ಕ್ಯಾರಿ ದೆಮ್. ಇದೆ. ಸೊ ನಾನು ಕೆಲವು ಅಂದರೆ ಬ್ಯಾಗಲ್ಲಿದೆ ಒಂದು ಬ್ಯಾಗ್. ಈ ಬ್ಯಾಗಲ್ಲೂ ಐ ಥಿಂಕ್ ಐ ಹ್ಯಾವ್ ಬ್ಯಾಗ್ಸ್. ಸೊ ನನಗೆ ಅದೀಗ ತೆಗಿಯಲ್ಲ ನಾನು, ಬಟ್ ಐ ಹ್ಯಾವ್ ಲಾಟ್ ಆಫ್ ಬ್ಯಾಗ್ಸ್ ಹಿಯರ್. Sorry, this is also my favorite. So yeah, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಯೋರ್ ಗರ್ಲ್ಸ್ ಫ್ರೆಂಡ್ಸ್ ಆರ್ ಸಿಸ್ಟರ್ಸ್ಗೆ ಶೇರ್ ಮಾಡಿ, ಬಿಕಾಸ್ ಹುಡುಗಿಯರಿಗೆ ಈ ವ್ಲಾಗ್ಸ್ ತುಂಬ ಇಷ್ಟ ಆಗ್ಬೋದು. ಸೊ ಎಸ್, see you in the next vlog soon. Bye bye.